ಇನ್ನು ಜೆಡಿಎಸ್ ಕಾಂಗ್ರೆಸ್ ಮುಖಂಡರ ನಡುವೆ ಗಲಾಟೆ, ಶಾಸಕರನ್ನೇ ಎಳೆದಾಡಿದ ಕೈ ಕಾರ್ಯಕರ್ತರು. ಚನ್ನರಾಯಪಟ್ಟಣ ತಾಲೂಕಿನ ಜೋಗಿಪುರದಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರ ಪರಸ್ಪರ ಕಾಳಗ, ಶಾಸಕರನ್ನೇ ಎಳೆದಾಡಿದ ಕೈ ಕಾರ್ಯಕರ್ತರು ಜೆಡಿಎಸ್ ಎಂಎಲ್ಎಯನ್ನೇ ಎಳೆದಾಡಿದಾರಂತೆ. ಚನ್ನರಾಯಪಟ್ಟಣ ತಾಲೂಕಿನ ಜೋಗಿಪುರ, ಹಿರಿಸಾವೆ ಮತ್ತು ಕಿರಿಸಾವೆಯ ನಡುವೆ ಬರುವ ಜೋಗಿಪುರ ಸಮುದಾಯ ಭವನ ಉದ್ಘಾಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮುಖಂಡರ ನಡುವೆ ವಾಗ್ವಾದಗಳು ನಡೆಯುತ್ತೆ ಆರಂಭದಲ್ಲಿ. ಅದಾದ ನಂತರ ಅದು ಗಲಾಟೆಗೆ ತಿರುಗಿತು. ಈ ವೇಳೆ ಉದ್ಘಾಟನೆಗೆ ಬಂದಿದ್ದ ಎಂಎಲ್ಎ ಸಿಎನ್ ಬಾಲಕೃಷ್ಣ, ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿದ್ದ ಸಮುದಾಯ ಭವನ ಅದು. ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಈ ವೇಳೆ ಸ್ಥಳದಲ್ಲಿದ್ದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಉದ್ಘಾಟನೆಗೆ ಅಡ್ಡಿಪಡಿಸಿದ್ರು. ಕಾಂಗ್ರೆಸ್ ಮುಖಂಡರನ್ನ ಸಮಾಧಾನ ಮಾಡೋದಕ್ಕೆ ಶಾಸಕರು ಪ್ರಯತ್ನಿಸಿದರಾದರೂ ಅವರು ನಿಯಂತ್ರಣಕ್ಕೆ ಬಂದಿರಲಿಲ್ಲ. ಈ ವೇಳೆ ಸಮುದಾಯದ ಕಾಮಗಾರಿ ಪೂರ್ಣಗೊಂಡಿರಲಿಲ್ಲ, ಅದು ಅಪರಿಪೂರ್ಣವಾಗಿತ್ತು. ಕಾಮಗಾರಿ ಪೂರ್ಣಗೊಂಡಿದ್ದರೆ ಇಲಾಖೆಯ ಪತ್ರ ಕೊಡಿ ಎಂದು ಕಾಂಗ್ರೆಸ್ ಪಟ್ಟು. ಜೆಡಿಎಸ್ ಕಾಂಗ್ರೆಸ್ ಮುಖಂಡರ ಗಲಾಟೆ ತಾರಕಕ್ಕೇರಿತು. ಶಾಸಕರನ್ನೇ ಎಳೆದಾಡಿದ ಕಾಂಗ್ರೆಸ್ನ ಕಾರ್ಯಕರ್ತರು. ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರ ನಡುವಿನ ಗಲಾಟೆಗಳು ಹಾಸನ ಜಿಲ್ಲೆಯಲ್ಲಿ ಸರ್ವೇ ಸಾಧಾರಣ. ಜಿಲ್ಲಾ ಪಂಚಾಯತ್ನಿಂದ ಹಿಡಿದು ಶಾಸಕ ಸಭೆ ಮಾಡೋದಕ್ಕೇನಾದರೂ ಕರೆ ಕೊಟ್ಟರೂ ಕೂಡ ಆ ದಿನ ಅಲ್ಲೊಂದು ಸಣ್ಣ ಮಟ್ಟಗಿನ ಗಲಾಟೆಗಳು ನಡೀತಾವೆ. ಕಾರಣ ಅದು ಜೆಡಿಎಸ್ನ ಅತ್ಯಂತ ಭದ್ರಕೋಟೆ ಎಂದು ಕರೆಸಿಕೊಳ್ಳುವ ಹಾಸನ ಜಿಲ್ಲೆಯ ಒಂದು ತಾಲೂಕು. ಆ ತಾಲೂಕಿನಲ್ಲೊಂದು ಸಭಾಭವನ ಅಥವಾ ಸಮುದಾಯ ಭವನ ಉದ್ಘಾಟನೆಯ ಸಂದರ್ಭ ಆಯಾಯ ಪಕ್ಷದ ಶಾಸಕರನ್ನ ಬರಮಾಡಿಕೊಂಡಿರ್ತಾರೆ. ಇನ್ನು ಶ್ರವಣಬೆಳಗೊಳದ ಶಾಸಕರು ಬಾಲಕೃಷ್ಣ ಅಲ್ಲಿ ಬಂದಿದ್ರಂತೆ. ಆ ಸಂದರ್ಭದಲ್ಲೊಂದಷ್ಟು ಕಾರ್ಯಕರ್ತರು ಜೊತೆಗೆ ನಾಯಕರ ನಡುವೆ ವಾಗ್ವಾದಗಳು ನಡೆದಿದ್ದಾವೆ. ಆ ವಾಗ್ವಾದದ ತಾತ್ಪರ್ಯಗಳು ಗೊತ್ತಿಲ್ಲದಲೇ ಇದ್ರೂ ಕೂಡ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ನಡೆದಿರತಕ್ಕಂತಹ ವಾಗ್ವಾದ ಅದು ನಿಜ, ಅದರಲ್ಲಿ ಯಾವ ಮಾತು ಇಲ್ಲ. ಸಮುದಾಯ ಭವನ ಉದ್ಘಾಟನೆ ವಿಚಾರ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮುಖಂಡರ ನಡುವೆ ಗಲಾಟೆ ನಡೆಯಿತು. ಈ ವೇಳೆ ಉದ್ಘಾಟನೆಗೆ ಬಂದಿದ್ದ ಶಾಸಕ ಸಿಎನ್ ಬಾಲಕೃಷ್ಣ, ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿದ್ದ ಸಮುದಾಯ ಭವನ ಅದು. ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಈ ವೇಳೆ ಸ್ಥಳದಲ್ಲಿದ್ದ ಕಾಂಗ್ರೆಸ್ನ ಮುಖಂಡರು ಹಾಗೂ ಕಾರ್ಯಕರ್ತರು ಉದ್ಘಾಟನೆಗೆ ಅಡ್ಡಿ ಮಾಡಿದ್ದಾರೆ. ಕಾಂಗ್ರೆಸ್ ಮುಖಂಡರನ್ನ ಸಮಾಧಾನ ಮಾಡೋದಕ್ಕೆ ಶಾಸಕರು ಪ್ರಯತ್ನ ಪಟ್ಟರು. ಈ ವೇಳೆ ಸಮುದಾಯ ಕಾಮಗಾರಿ ಪೂರ್ಣಗೊಂಡಿಲ್ಲ, ಅದು ಆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರಲಿಲ್ಲ. ಅಪರಿಪೂರ್ಣ ಕಾಮಗಾರಿಯೊಂದನ್ನು ಉದ್ಘಾಟನೆ ಮಾಡೋದು ಅಂದ್ರೆ ಸರಿನಾ? ಅದು ತಪ್ಪಲ್ವಾ? ಅಪರಿಪೂರ್ಣ ಕಾಮಗಾರಿಯನ್ನ ಉದ್ಘಾಟನೆ ಮಾಡುವುದು, ಆತುರಕ್ಕೆ ಬಿದ್ದು ಅದನ್ನು ಇನೋಗ್ರೇಟ್ ಮಾಡೋದು ಸರಿ ಅನ್ಸೋದಿಲ್ಲ. ಅದು ಪರಿಪೂರ್ಣ ಅಂತ ಕರೆಸಿಕೊಳ್ಳುವುದಿಲ್ಲ. ಹಾಗಾಗಿ ತರಾಟೆಗೆ ತೆಗೆದುಕೊಂಡಿರಬಹುದು, ಆ ತರಾಟೆಯನ್ನು ನಿರಾಕರಿಸಿರಲೂಬಹುದು. ಅದಕ್ಕೆ ರೊಚ್ಚಿಗೆದ್ದ ಕಾರ್ಯಕರ್ತರು ಒಂದು ಸ್ವಲ್ಪ ಟೋನನ್ನು ಹೆಚ್ಚು ಮಾಡಿಕೊಂಡಿರಲೂಬಹುದು. ಆ ಟೋನು ಹಿಡಿಸದೆ ಇಬ್ಬರ ನಡುವೆ ಜಟಾಪಟಿಗೆ ಕಾರಣ ಆಗಿರಲೂಬಹುದು. ಕಾಮಗಾರಿ ಪೂರ್ಣಗೊಂಡಿದ್ದರೆ ಇಲಾಖೆಯ ಪತ್ರ ಕೊಡಿ. ನೋಡಿ, ಅಲ್ಲಿ ಕಾರ್ಯಕರ್ತರು ಕೇಳ್ತಾರೆ, ಇನ್ ಕೇಸ್ ಕನ್ಸ್ಟ್ರಕ್ಷನ್ ಪೂರ್ಣಗೊಂಡಿದ್ದರೆ ನೀವು ಇಲಾಖೆಗೆ ಕೊಟ್ಟ ಪತ್ರ, ಯಾವುದೇ ಒಂದು ಸರ್ಕಾರಿ ಯೋಜನೆಗಳು ಅದರ ಕಾಮಗಾರಿಯನ್ನು ಪೂರ್ಣಗೊಳಿಸಿದ ನಂತರ ಸಂಬಂಧಪಟ್ಟ ಇಲಾಖೆಗೆ ಕ್ಲಿಯರೆನ್ಸ್ ಕಾರ್ಡನ್ನು ಕೊಡಬೇಕಾಗಿ ಬರುತ್ತೆ. ಈ ಕನ್ಸ್ಟ್ರಕ್ಷನ್ ಅಥವಾ ಈ ಕಾಮಗಾರಿ ಯೋಜನೆಗೆ ಇಂತಿಷ್ಟು ಬಿಲ್ ಮಂಜೂರಾಗಿತ್ತು, ಆ ಮಂಜೂರಿನ ಪೈಕಿ ಇಂತಿಷ್ಟು ಖರ್ಚುಗಳಾಗಿದೆ, ಫರ್ದರ್ ಖರ್ಚುಗಳಾಗಿದ್ದರೆ ಆ ಅಡಿಷನಲ್ ಖರ್ಚುಗಳನ್ನು ಬರೆದು ಈ ಕಾಮಗಾರಿಯ ಸಂಪೂರ್ಣ ದರವನ್ನು ಅಲ್ಲಿ ಉಲ್ಲೇಖ ಮಾಡಿ ಇದಕ್ಕೆ ವಹಿಸಲಾದ ಮೊತ್ತ ಮತ್ತು ಸರ್ಕಾರದಿಂದ ಮಂಜೂರಾದ ಮೊತ್ತ ಅದನ್ನು ತಾಳೆ ಹಾಕ್ಕೊಂಡು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಆ ಕಡತಗಳಿಗೆ ಪಿನ್ ಮಾಡಿ ಕಳುಹಿಸಿಕೊಡ್ಬೇಕು ಇಲಾಖೆಗೆ. ಆ ಪತ್ರ ಎಲ್ಲಿದೆ, ಕ್ಲಿಯರೆನ್ಸ್ ಪತ್ರ ಎಲ್ಲಿದೆ ಅಂತ ಕೇಳ್ತಾರೆ. ಆ ಸಂದರ್ಭದಲ್ಲಿ ತಬ್ಬಿಬ್ಬಾದ್ರೇನೋ, ಅದಾದ ನಂತರ ವಾಗ್ವಾದ ಶುರುವಾಗುತ್ತೆ. ವಾಗ್ವಾದ ಹಿಡ್ಕೊಂಡು ಎಳೆಯೋ ಹಂತಕ್ಕೆ ಬರುತ್ತೆ. ಒಟ್ಟಾರೆ ಇದು ಚನ್ನರಾಯಪಟ್ಟಣದ ಜೋಗಿಪುರದಲ್ಲಿ ನಡೆದಿರತಕ್ಕಂಥ ಘಟನೆ. ಸ್ಥಳೀಯ ಎರಡು ಪಕ್ಷಗಳ ನಡುವೆ ಜಟಾಪಟಿ ನಡೆದಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.